ಇವ್ನು ಅವ್ನು ಎಷ್ಟು ಕಾರ್ ಓಡಾಡ್ತಾವಲ್ಲೋ ಇಲ್ಲಿ. ಇದ್ರಾಗ ಡ್ಯಾನ್ಸ್ ಮಾಡೋಕಾರ ಯಾವೇನು ಬಿಡಪ್ಪ, ಒಂದು ಜೊತೆ ಬಟ್ಟೆ ಅಂತ ತಗೊಂತಿದ್ದೆ. ಯಾದಗಿರಿ ಅಂದ್ರೆ ಇದೇನು ಸೇಮ್ ರಾಯಚೂರು ಇದ್ದಂಗೆ ಅದಲ್ಲಪ್ಪ. ಸರ್ ನಮಸ್ಕಾರ ರೀ, ನನ್ನೊಂದು ರಿಮೋಟ್ ಕಳದದ್ರಿ, ಹುಡುಕೊಡ್ಬೇಕು ನೋಡ್ರಿ ನೀವು. ಇಲ್ಲಿ ದೊಡ್ಡ ದೊಡ್ಡ ಸೈಕಲ್ ಮೋಟ್ರ್ ಕಳವಾಕೈತೆ, ಅದನ್ನ ಕೇರ್ ಮಾಡವಲ್ವಿ. ಅದೆಲ್ಲ ಬಿಟ್ಟು ನಿಂದ ಟಿ ವಿ ರಿಮೋಟ್ ಮಾಡಿಕಂತ ಕುಂತ್ರ ಮನೆ. ಟಿ ವಿ ರಿಮೋಟ್ ಅಲ್ರಿ ಅದು, ಮತ್ತೆ ಅದರದು ಅದೆಲ್ಲ ಒಟ್ಟು ನಿಮ್ಗೆ ಎಲ್ಲಿ ಹೇಳಪ್ಪ. ಅದು ಒಂಥರ ಕೊಳ್ಳಗಾಕ ಚೈನ್ ಇದ್ದಂಗಿತ್ತು ನೋಡು. ಕಳವೆಲ್ಲಿ ಆಗ್ಯದ ರಾಯಚೂರಾಗ. ಏನ ರಾಯಚೂರಾಗ ಕಳೆದದ್ದು ಯಾತಗಿರಿಗೆ ಸಿಗ್ತದೆ ಅನ್ಲಿ. ಆ ಕಳ್ಳ ರಾಯಚೂರ್ಲಿ ಯಾತಗಿರಿಗೆ ಬಂದನಂತಲ್ರಿ. ಬಂದ್ರೆ ಹುಡುಕೊಡ್ರಿ. ಮತ್ತೆ ಒಂದು ಮಾತು ಕೇಳತ್ನಿ, ನೀನೇ ಚೂತಿದ್ದೆ, ನಮ್ಮನ್ನ ಚೂತೆ ಮಾಡಕತ್ತಿದ್ದೆ. ನಮ್ಮ ಬೆನ್ನು ನಮಗೆ ಕಾಣೋದಲ್ಲ ಅಂತದ್ರಾಗ ಇವ್ನು ರಿಮೋಟ್ ಹುಡ್ಕೋಬೇಕಂತ. ನಾವನ ಮನುಷ್ಯರೀವಿ, ದೇವ್ರಲ್ಲ. ದೇವ್ರಲ್ಲ, ಈ ದೇವ್ರು ಯಾರು? ಏನು ನಿನ್ನ ರಿಮೋಟ್ ದೇವ್ರಿಗೆ ಗೊತ್ತಪ್ಪ. ಅವತ್ತ ಮನುಷ್ಯನ ಹಂಗೆ ಅಂದ, ದೇವ್ರಿಗೆ ಬೇಡಿಕೆ ನಿನ್ನ ರಿಮೋಟ್ ಸಿಗ್ತದ, ಇಲ್ಲಿಗೆ ಗೊತ್ತದ. ಅವತ್ತೊಬ್ಬ ತಂಗೆ ಅಂದ, ದೇವ್ರಿಗೆ ಗೊತ್ತು ಹೋಗೋ ಮಾರ, ನಮ್ಗೆ ಯಾಕೆ ತಲೆ ತಿಂತ ಕಡೆ. ದೇವ್ರು ಒಳ್ಳೇದು ಮಾಡ್ತದ ಮೊಮ್ಮಗನೇ, ತಲೆ ಕೆಡಿಸಬೇಡ. ಅವತ್ತ ತಾತನ ಹಂಗೆ ಅಂದ, ಯಾರನ್ನ ನೋಡು ದೇವ್ರಾನ, ದೇವ್ರಿಗೆ ಬೇಡಿಕೆ, ದೇವ್ರಿಗೆ ನಡಕ, ದೇವ್ರಿಗೆ ಒಪ್ಪತ್ತು ಮಾಡು, ದೇವ್ರು ಒಳ್ಳೇದು ಮಾಡ್ತಾನಂತಾರೆ. ಈ ದೇವ್ರು ಯಾರಂತ ನನಗೆ ಗೊತ್ತಿಲ್ಲ. ಹೆಂಗನಾಗಲಿ ದೇವ್ರು ಯಾರಂತ ಫಸ್ಟ್ ತಿಳ್ಕೊಬೇಕು. ಹಂಗಾತ್ರ ನನ್ನ ಕೆಲಸ ಆಗ್ತದೆ, ಇಲ್ಕಂದ್ರೆ ಆಗೋದಿಲ್ಲ. ಈ ಮನುಷ್ಯರನ್ನ ಕೇಳಿ ಏನು ಲಾಭ ಇಲ್ಲ. ಡೈರೆಕ್ಟ್ ದೇವ್ರನ್ನ ಕೇಳಮ್ಮ, ಫಸ್ಟ್ ದೇವ್ರು ಯಾರಂತ ತಿಳ್ಕಮ್ಮ.